ವಿಧಾನಸೌಧದ ಮೆಟ್ಟಿಲನ್ನ ಏರೋಕೆ ಕಾಂಗ್ರೆಸ್ ಬಳಸಿದ್ದು ಪಂಚ ಗ್ಯಾರಂಟಿಗಳ ಅಸ್ತ್ರವನ್ನ. ಆದ್ರೆ ಅದೇ ಅಸ್ತ್ರ ಇದೀಗ ವಾಪಸ್ ಕಾಂಗ್ರೆಸ್ ಅನ್ನ ಕಾಡೋಕೆ ಪ್ರಾರಂಭವಾಗಿದೆ. ರಾಜ್ಯ ಸರ್ಕಾರಕ್ಕೆ ಸಂಕಷ್ಟವನ್ನ ತಂದಿಟ್ಟಿದೆ ಈ ಪಂಚ ಗ್ಯಾರಂಟಿಗಳ ಅನುಷ್ಠಾನ. ಅದರಲ್ಲೂ ಕೂಡ ಅನ್ನಭಾಗ್ಯದ 10 ಕೆಜಿ ಅಕ್ಕಿಯನ್ನ ಹೊಂದಿಸುವ ತಾಪತ್ರಯದಿಂದ ರಾಜ್ಯ ಸರ್ಕಾರ ತಕ್ಷಣಕ್ಕೆ ಪಾರಾಗೋ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ. ಕೇಂದ್ರ ಅಂತೂ ಸಾಧ್ಯ ಇಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದೆ, ಅಕ್ಕಿ ಸರಬರಾಜು ಎಕ್ಸ್ಟ್ರಾ ಮಾಡಲಿಕ್ಕೆ. ಹೀಗಾಗಿ ಅನ್ಯ ರಾಜ್ಯಗಳಿಂದ ಅಕ್ಕಿ ಖರೀದಿ ಮಾಡುವ ಬಗ್ಗೆ ಸರ್ಕಾರ ಪ್ರಯತ್ನ ಮುಂದುವರೆಸಿದೆ. ವಿಧಾನಸೌಧದಲ್ಲಿ ಸಿಎಂ ಹಾಗೆ ಆಹಾರ ಸಚಿವ ಮುನಿಯಪ್ಪ ಚರ್ಚೆ ಮೇಲೆ ಚರ್ಚೆ ನಡೆಸುತ್ತಿದ್ದಾರೆ. ಅಲ್ಲಿ ಅಕ್ಕಿ ಸಿಗ್ತಾ ಇಲ್ವಂತೆ ತೆಲಂಗಾಣದಲ್ಲಿ. ಆಂಧ್ರದವ್ರ ಜೊತೆ ನಮ್ಮ ಚೀಫ್ ಸೆಕ್ರೆಟರಿ ಮಾತಾಡಕ್ಕೆ ಹೇಳಿದ್ವಿ. ಛತ್ತೀಸ್ಗಢ ಅವರು 1.5 ಲಕ್ಷ ಟನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. 1.5 ಲಕ್ಷ ಮೆಟ್ರಿಕ್ ಟನ್. ಅದರ ರೇಟ್ ಸ್ವಲ್ಪ ಜಾಸ್ತಿ ಇದೆ, ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆಗಿದೆ. ಸೊ ಈ ತರ ಇದೆ. ಇವತ್ತು ಮತ್ತೆ ಸಾಯಂಕಾಲ ಮೀಟಿಂಗ್ ಕರೆದಿದ್ದೀನಿ, ನೋಡೋಣ, ತೀರ್ಮಾನ ಮಾಡ್ತೀನಿ. ಅಲ್ಲಿ ಅಕ್ಕಿ ಸಿಗ್ತಾ ಇಲ್ವಂತೆ ತೆಲಂಗಾಣದಲ್ಲಿ. ಅಕ್ಕಿಯನ್ನ ಏನು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ವಿ, ಅಕ್ಕಿ ಕೊಡಬೇಕು 10 ಕೆಜಿ ಅಂತ. ಕೇಂದ್ರ ಸರ್ಕಾರ ಮಳತಾಯಿ ಧೋರಣೆ ತೋರಿಸಿ ಬಡವರು ಕೊಡೋ ಅಕ್ಕಿಯಲ್ಲಿ ರಾಜಕಾರಣ ಮಾಡಿದ್ದಾರೆ. ಅವರ ಹತ್ರ ಅಕ್ಕಿ ಸಾಕಷ್ಟಿದ್ರೂ ಕೂಡ ಅಕ್ಕಿಯನ್ನ ಓಪನ್ ಟೆಂಡರ್ ಮಾಡಿ ಮಾರಿ ಅಂತ ಹೇಳಿದ್ದಾರೆ. ಆದರೆ ಸಾರ್ವಜನಿಕರ ಹಿತಾಸಕ್ತಿ ಬಡವರು ಕೊಡೋದ್ರಲ್ಲಿ ಅವರು ರಾಜಕಾರಣ ಮಾಡಿದ್ದಾರೆ. ನಮ್ಮದೇ ಆದಂಥ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಏನು ನಾವು ಗ್ಯಾರಂಟಿ ಅಂತ ಹೇಳಿ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತೀವಿ, ಅದರಂತೆ ಅಕ್ಕಿಯನ್ನು ಖಂಡಿತವಾಗಿ ಕೊಡ್ತೇವೆ. ತೆಲಂಗಾಣ ಸರ್ಕಾರದ ಮಾತುಕತೆ ಇದೆ ಸರ್ ಜೊತೆ. ತೆಲಂಗಾಣ, ಛತ್ತೀಸ್ಗಢ ಎಲ್ಲ ಕಡೆಯೂ ಸಂಪರ್ಕದಲ್ಲಿದ್ದೀವಿ, ಮಾತಾಡ್ತಾ ಇದ್ದೀವಿ. ನಮ್ಮ ಅಧಿಕಾರಿಗಳು ಅಲ್ಲಿ ಸಂಪರ್ಕದಲ್ಲಿದ್ದಾರೆ, ಅಲ್ಲಿ ಹೋಗಿದ್ದಾರೆ. ಅವರು ಬಂದ ಮೇಲೆ ಇವತ್ತು ಸಾಯಂಕಾಲವರೆಗೆ ನನಗೆ ವರದಿ ಸಿಗ್ತದೆ. ನಾಳೆ ನಾವು ಒಂದು ಫೈನಲ್ ಆಗಿ ನಿಮಗೆ ಹೇಳ್ತೇವೆ. ಅಕ್ಕಿ ಕೊಡೋದು ಕಷ್ಟ, ಯಾವತ್ತಿನಿಂದ ಕೊಡಕ್ಕೆ ಅನುಕೂಲ ಆಗ್ತದೆ ಅನ್ನೋದನ್ನ. ಅಂದರೆ 1 ವಾರ 10 ದಿನ ಅಲ್ಲಿಂದ ಬರಬೇಕಾದ್ರೆ ತಡ ಆಗ್ತದೆ ರೇಟ್ಸ್. ಈಗ ನಾವು ಬೇರೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದನ್ನು ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ಒಂದು ಫೈನಲ್ ಮಟ್ಟಕ್ಕೆ ಬರ್ತೀವಿ. ನಾಳೆ ಸೋಮವಾರ ಅಷ್ಟೊತ್ತಿಗೆ ನಿಮಗೆ ಖಚಿತವಾಗಿ ಯಾವತ್ತು ನಾವು ಕೊಡಕ್ಕೆ ಅವಕಾಶ ಆಗ್ತದೆ ಅನ್ನೋದನ್ನು ಹೇಳ್ತೇವೆ. ಛತ್ತೀಸ್ಗಢದಿಂದ ಇದೆ, ತೆಲಂಗಾಣ ಇದೆ, ಎಲ್ಲವನ್ನೂ ವಿವರವಾಗಿ ವಾಸ್ತವಾಂಶ ತಿಳಿದು ಅಲ್ಲಿ ಕನ್ಫರ್ಮ್ ಆಗಿ ತೀರ್ಮಾನ. ಇನ್ನು ಅನ್ಯ ರಾಜ್ಯಗಳಿಂದ ಅಕ್ಕಿ ತರಿಸೋ ರಾಜ್ಯ ಸರ್ಕಾರದ ಪ್ರಯತ್ನಕ್ಕೆ ಬಿಜೆಪಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಇಟ್ಕೊಂಡು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಕಮಿಷನ್ಗೋಸ್ಕರ ಅನ್ಯ ರಾಜ್ಯದ ಮೊರೆ ಹೋಗ್ತಿದೆ ಕಾಂಗ್ರೆಸ್ ಸರ್ಕಾರ ಅನ್ನೋ ವಿಜಯೇಂದ್ರ ಅವರ ಈ ಕಮಿಷನ್ ಆರೋಪಕ್ಕೆ ಸಿಎಂ ತಿರುಗೇಟನ್ನ ನೀಡಿದ್ದಾರೆ. ವಿಜಯೇಂದ್ರ ಮಿಲ್ನಲ್ಲಿ ಅಕ್ಕಿ ಇದೆಯಾ, ಅಷ್ಟು ಅಕ್ಕಿ ಇದ್ರೆ ಅಲ್ಲಿಂದಲೇ ಕೊಡ್ಲಿ ಅಂತ ಹೇಳಿ ವಿಜಯೇಂದ್ರ ಅವರ ಕಮಿಷನ್ ಆರೋಪಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಕೊಡಿಸುವನು ಪಾಪ ಅವನಿಗೆ, ರಾಜ್ಯದಲ್ಲಿ ಸಿಕ್ಕಿದ್ರೆ ಕೊಡಿಸುವನು. ವಿಜಯೇಂದ್ರ ಹೇಳ್ತಾನಲ್ಲಪ್ಪ, ಅವ್ರ ಮಿಲ್ನಲ್ಲಿ ಅಕ್ಕಿ ಇದೆ ಅಂತ, ಕೊಡಿಸುವನು ಪಾಪ ಅವನಿಗೆ, ರಾಜ್ಯದಲ್ಲಿ ಸಿಕ್ಕಿದ್ರೆ ಕೊಡಿಸುವನು. ವಿಜಯೇಂದ್ರ ಹೇಳ್ತಾನಲ್ಲಪ್ಪ, ಅವ್ರ ಮಿಲ್ನಲ್ಲಿ ಅಕ್ಕಿ ಇದೆ ಅಂತ, ಕೊಡಿಸುವನು ಪಾಪ ಅವನಿಗೆ, ರಾಜ್ಯದಲ್ಲಿ ಸಿಕ್ಕಿದ್ರೆ ಕೊಡಿಸುವನು. ವಿಜಯೇಂದ್ರ ಹೇಳ್ತಾನಲ್ಲಪ್ಪ, ಅವ್ರ ಮಿಲ್ನಲ್ಲಿ ಅಕ್ಕಿ ಇದೆ ಅಂತ, ಕೊಡಿಸುವನು ಪಾಪ ಅವನಿಗೆ, ರಾಜ್ಯದಲ್ಲಿ ಸಿಕ್ಕಿದ್ರೆ ಕೊಡಿಸುವನು. ವಿಜಯೇಂದ್ರ ಹೇಳ್ತಾನಲ್ಲಪ್ಪ, ಅವ್ರ